ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆದಂಥ ಕಸ್ತೂರಿ ಬೆಂಡೆಕಾಯಿ ನೋಡಿದ್ದೀರಾ? ಇವತ್ತಿನ ಹಾರ್ವೆಸ್ಟ್ ಮಾತ್ರ ಸಖತ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೊಸ ತರಕಾರಿ, ಹಾಗೆಯೇ ಮೊದಲನೇ ಸತಿ ನಾನು ಮಾಡ್ತಾ ಇರೋಂಥ ತರಕಾರಿ ಹಾರ್ವೆಸ್ಟು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹೇಮಾ. ಇವತ್ತು ನಾನು ಫಸ್ಟ್ ಟೈಮು ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾನು 12 ಇಂಚ್ ಪಾಟಲ್ಲಿ ಬದನೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬದನೆಕಾಯಿ ಬಂದಿದೆ, ಹಾಗೆಯೇ ಹೂವೂ ಅಷ್ಟೇ, ಕಾಯಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ನ ಬದನೆಕಾಯಿ 2ರಿಂದ 3 ರೀತಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ 2 ರೀತಿಯಾದಂಥ ಬದನೆಕಾಯಿಗಳನ್ನ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ವೈಟ್ ಕಲರು, ಅದ್ರ ಮೇಲೆ ಒಂಥರ ಬ್ಲೂ ಕಲರು ಗೆರೆಗಳಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಹೊಸ ತರಕಾರಿ ಅಂತಲೇ ಹೇಳ್ಬೋದು. ನಮ್ಮ ತೋಟದಲ್ಲಿ ಫಸ್ಟ್ ಟೈಮು ಕಸ್ತೂರಿ ಬೆಂಡೆ ಅಂತ ಕರೀತಾರೆ. ನಮ್ಮ ಬೆಂಡೆಕಾಯಿ ಥರನೇ ಸೇಮ್ ಟೇಸ್ಟ್ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆದರೆ ನೋಡೋಕ್ಕೆ ಶೇಪು ಹಾಗೆಯೇ ಸುಂದರವಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಇಂಥ ಗಿಡಗಳನ್ನ ನಾವೊಂದು 2 ಗಿಡ ಹಾಕ್ಕೊಂಡ್ರೆ ಸಾಕು, ನಮಗೆ ಆಗುವಷ್ಟು, ಮನೆಗಾಗುವಷ್ಟು ಬೆಂಡೆಕಾಯಿನ ಬೆಳ್ಕೊಬೋದು. ಹಾಗೆಯೇ ಸ್ವಲ್ಪ ಪೂಜೆಗೆ ಹೂವನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಶಂಖಪುಷ್ಪ, ಇದು ಹೆಲ್ತ್ ಬೆನಿಫಿಟ್ಸೂ ತುಂಬಾ ಇದೆ. ಹಾಗೆಯೇ ಇದು ನಮ್ಮ ಚರ್ಮಕ್ಕೆ ತುಂಬ ಕಾಂತಿನೂ ಕೊಡುತ್ತೆ. ಇದನ್ನು ನಾವು ಪೇಸ್ಟ್ ಮಾಡಿ ನಾವು ಹಚ್ಕೊಳ್ಳೋದ್ರಿಂದ ತುಂಬ ಉಪಯೋಗಗಳಿದೆ. ಹಾಗೆಯೇ ಈಶ್ವರನಿಗೆ ಶ್ರೇಷ್ಠವಾದ ಹೂವು ಅಂತಲೂ ಕರೀತಾರೆ. ಸ್ವಲ್ಪ ದಾಸವಾಳ ಹೂವೂ ಇದೆ, ಅದನ್ನು ಕೂಡ ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸಿಂಗಲ್ ಪೆಟಲ್ ಅಂತೂ ನನ್ನ ಹತ್ರ ತುಂಬ ಕಲರ್ಸ್ ಇದೆ. ವೈಟ್ ಇದೆ, ಪಿಂಕ್ ಇದೆ, ರೆಡ್ ಇದೆ. ತುಂಬ ಚೆನ್ನಾಗಿ ದಾಸವಾಳ ಹೂವು ನಾವು ದಿನ ಹಾರ್ವೆಸ್ಟ್ ಮಾಡಿದ್ರೂ 1-2 ಗಿಡದಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಷ್ಟೊಂದು ಹೂವು ಚೆನ್ನಾಗಿ ಬರುತ್ತೆ. ನಾವು ಟೈಮ್ಗೆ ಅದಕ್ಕೆ ಗೊಬ್ಬರ ಕೊಟ್ಟು ಹಾಗೆಯೇ ನೀರು ಹಾಕಿದ್ರೆ ಇಷ್ಟು ಚೆನ್ನಾಗಿ ನಮಗೆ ಹೂವು ಸಿಗುತ್ತೆ. ನಾವು ಫ್ರೆಶ್ಶಾಗಿ ಹೂವನ್ನು ಹಾರ್ವೆಸ್ಟ್ ಮಾಡಿ ದೇವ್ರ ಪೂಜೆ ಮಾಡ್ಕೋಬೋದು. ದಾಸವಾಳ ಹೂವಲ್ಲೂ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹೂವಿಂದನೂ ನಮಗೆ ಉಪಯೋಗ ಇದೆ, ಹಾಗೆಯೇ ಎಲೆಯಿಂದನೂ ನಮಗೆ ಉಪಯೋಗ ಇದೆ. ದೇವ್ರ ಪೂಜೆಗೂ ಉಪಯೋಗಿಸ್ಬೋದು. ಹಾಗೆಯೇ ನಾವು ಹೆಲ್ತ್ ಬೆನಿಫಿಟ್ಸ್ಗೂ ನಾವು ದಾಸವಾಳದ ಹೂವು ಎಲೆ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಇನ್ನೊಂದು ಗಿಡದಲ್ಲಿ ಶಂಖಪುಷ್ಪ ಇದೆ. ಇದಂತೂ ತುಂಬ ಚೆನ್ನಾಗಿ ಬಿಡುತ್ತೆ. ಇದನ್ನು ನಾವು ಕಾಯಿ ಆಗೋದಕ್ಕೆ ಬಿಟ್ಟರೆ ಹೂವು ಸರಿಯಾಗಿ ಬರೋದಿಲ್ಲ. ನಾವು ಕಾಯಿನ ನೋಡಿಕೊಂಡು ತೆಗೆದುಬಿಟ್ರೆ ಹೂವು ಬರ್ತಾನೆ ಇರುತ್ತೆ. ಇಲ್ಲಾಂದರೆ ಇದು ಕಾಯಿ ಫಾರ್ಮ್ ಆದರೆ ಮತ್ತು ಕಾಯಿ ಬೀಜ ಆಗೋವರೆಗೂ ಹೂವು ಬರೋದಿಲ್ಲ. ನೋಡಿ, ನನ್ನ ಹತ್ರ ಸಿಂಗಲ್ ಪೆಟಲ್ಲು ಇದೆ, ಹಾಗೆಯೇ ಡಬಲ್ ಪೆಟಲ್ಲು ಇದೆ. ಅದರಲ್ಲಿ 2 ಕಲರ್ ಇದೆ, ಒಂದು ಪರ್ಪಲ್ ಇದೆ, ಒಂದು ಬ್ಲೂ ಕಲರ್ ಇದೆ. ತುಂಬ ಚೆನ್ನಾಗಿ ಶಂಖಪುಷ್ಪ ಬರುತ್ತೆ. ನೋಡಿ, ನನಗೆ ಇವತ್ತು ಇಷ್ಟು ಹೂವು ಸಿಕ್ಕಿದೆ. ಹಾಗೆಯೇ ಸ್ವಲ್ಪ ಬದನೆಕಾಯಿ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತೊಂಡೆಕಾಯಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ನೋಡಿ, ನಾಟಿ ತೊಂಡೆಕಾಯಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಒಂದು ದಿನದ್ದು ಹಾರ್ವೆಸ್ಟು. ಸೆಕೆಂಡ್ ಡೇನೂ ಕೂಡ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. 2 ದಿನ ಬಿಟ್ಟು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ನನಗೆ 2ನೇ ದಿನ ಕೂಡ ಇಷ್ಟು ಹಾರ್ವೆಸ್ಟು ಸಿಕ್ಕಿದೆ. ಇದು ಒಂದಿನ ವಿಡಿಯೋ ಅಲ್ಲ, 2 ಸತಿ ನಾನು ಹಾರ್ವೆಸ್ಟ್ ಮಾಡಿರೋಂಥ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿದೆ, ಹಾಗೆಯೇ ಸೂಪರಾಗೂ ಇದೆ. ನಾನು ಚಿಕ್ಕ ಬದನೆಕಾಯಿ ಯಾಕಪ್ಪ ತೆಗಿತಾಯಿದ್ದೀನಿ ಅಂತಂದರೆ, ನಾವು ಬೆಳೆಸಿರೋವಂಥದ್ದು ಚಿಕ್ಕ ಪಾಟ್ಗಳಲ್ಲಿ, ಹಾಗೆಯೇ ಹೂವು ಕಾಯಿ ಚೆನ್ನಾಗಿ ಬರಬೇಕಾದ್ರೆ ಸ್ವಲ್ಪ ಬಂದಿರೋ ಕಾಯಿನ ನಾವು ಬೇಗ ತೆಗೆದ್ರೆ ನಮಗೆ ಬದನೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಒಂದು 4 ಗಿಡ ಇಟ್ಕೊಂಡ್ರೆ ಸಾಕು, ನಮ್ಮ ಮನೆಗಾಗುವಷ್ಟು ಬದನೆಕಾಯಿ ಸಿಗುತ್ತೆ. ಇದನ್ನು ನೋಡಿ, ಪುಂಡೆ ಸೊಪ್ಪು ಅಂತ ಕರೀತಾರೆ, ತೆಲುಗುನಲ್ಲಿ ಗೋಂಗೂರ ಅಂತ ಕರೀತಾರೆ. ಇದಂತೂ ಚಟ್ನಿಗೆ ಅಲ್ಟಿಮೇಟಾಗಿ, ಹುಳಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಹಾಗೆಯೇ ನಾವು ಚಿತ್ರಾನ್ನ ಕೂಡ ಮಾಡ್ಕೋಬೋದು. ಇದನ್ನು ನಾವು ಎಲೆ ಹಾರ್ವೆಸ್ಟ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಇನ್ನೊಂದು ಟೈಮು ಎಲೆ ಬರುತ್ತೆ. ನಾನು ಇದನ್ನು ಸೆಕೆಂಡ್ ಟೈಮ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮಾಮೂಲಿಯಾಗಿ ಡೈಲಿ ನಾವು ಪೂಜೆಗೆ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀವಿ. ನಾವು ಹೂವಿನ ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನಾವು ಫ್ರೆಶ್ಶಾಗಿ ದೇವ್ರ ಪೂಜೆಗೆ ಹೂವನ್ನಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಬೋದು. ಈ ಹೂವಿನ ಗಿಡಗಳು ಇರೋದ್ರಿಂದ ತರಕಾರಿ ಗಿಡಗಳಿಗೂ ಬೆನಿಫಿಟ್ಟು ತುಂಬ ಯೂಸು ಇದೆ. ಈ ಶಂಖಪುಷ್ಪನೂ ಅಷ್ಟೇ, ನಾವು ಡೈಲಿನೂ ಹೂವು ತೆಗೆದ್ರೂ
ದಿನನಿತ್ಯ ನಮಗೆ ಹೂವು ಇದ್ದೇ ಇರುತ್ತೆ. ದಾಸವಾಳ ಹೂವು ಅಂತೂ ಹೇಳಂಗೆ ಇಲ್ಲ. ನಾವು ಡೈಲಿ ಹಾರ್ವೆಸ್ಟ್ ಮಾಡಿದ್ರು ದಾಸವಾಳ ಹೂವು ನಮ್ಗೆ ಡೈಲಿ ಇದೇ ಥರ ಹೂವು ಹಾರ್ವೆಸ್ಟ್ ಮಾಡ್ಕೋಬೋದು. ಇದಂತೂ ತುಂಬ ವೆರೈಟಿ ಆಗಿದೆ. ಕಲರ್ ಅಂತೂ ಅಲ್ಟಿಮೇಟು, ತುಂಬ ಚೆನ್ನಾಗಿದೆ ಕಲರು. ದಾಸವಾಳ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಕಲರ್ ಅಂತೂ ತುಂಬ ಸೂಪರಾಗಿದೆ. ಅರಳಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಹಾರ್ವೆಸ್ಟ್ ಮಾಡಿರೋದ್ರಿಂದ ಅರಳಿಲ್ಲ ಹೂವು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಶಂಖಪುಷ್ಪ ಇನ್ನೊಂದು ಗಿಡದಲ್ಲೂ ಅದೇ ಥರ ಹೂವು ಬಿಟ್ಟಿದೆ. ಇದರಲ್ಲಿ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಶಂಖಪುಷ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೊಂಥರ ದಾಸವಾಳ, ಇದು ಅಷ್ಟೇ ದೊಡ್ಡದಾಗಿರುತ್ತೆ. ನಾನು ಬೆಳಗ್ಗೆ ಹಾರ್ವೆಸ್ಟ್ ಮಾಡಿರೋದ್ರಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಸೂರ್ಯನ ಬೆಳಕು ಬಿದ್ದರೆ ಅರಳ್ಕೊಳುತ್ತೆ ಹೂವು. ಇದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಗಿಡಗಳನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.